ಸುಪ್ರೀಂ ಕೋರ್ಟ್ ನಲ್ಲಿ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಮಾನ ಅದಕ್ಕೆ ಬದ್ಧತೆ. ಸರ್, ರಿವೈಸಿಂಗ್ ಇದರಲ್ಲಿ ಕಂಟೆಂಟ್ ವಿಚಾರ ಹನಿ ಟ್ರ್ಯಾಪ್ ವಿಚಾರ ಒಂದೆರಡು ವಿಚಾರ ಪ್ರಸ್ತಾಪ ಮಾಡಿದ್ವಿ. ರಾಜಕಾರಣಿಗಳಿಗೆ ಈ ವಿಚಾರದ ಮೊದಲ ದಿವಸದಲ್ಲಿ ಇದ್ರೂ ಕೂಡ ಪದೇ ಪದೇ ಇಂಥದ್ರಲ್ಲಿ ಯಾಕೆ ಬಲಿಯಾಗ್ತಾ ಇದ್ದಾರೆ? ಹನಿ ಟ್ರ್ಯಾಪ್ ಅನ್ನೋದು ಮನುಷ್ಯನ ಬಹಳ ಇತಿಹಾಸದಲ್ಲಿ ಬಹಳಷ್ಟು ವಿಚಾರಗಳಿದ್ದಾವೆ. ಪುರಾಣಗಳಿಂದ ಹಿಡಿದುಬಿಟ್ಟು ನಿಮ್ಮ ಐತಿಹಾಸಿಕ ಘಟನೆಗಳಿಂದ ಹಿಡಿದು World War I, World War II ಮನುಷ್ಯ ಇರೋವರೆಗೂ ಈ ಅಟೆಂಪ್ಟ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇರ್ತದೆ. ಅಟ್ ಟೈಮ್ಸ್ ಬೆಳಕಿಗೆ ಬರ್ತದೆ, ಅಟ್ ಟೈಮ್ಸ್ ಬೆಳಕಿಗೆ ಬರೋದಿಲ್ಲ. ಕೆಲವರು ಅದನ್ನ ಹ್ಯುಮಿಲೇಟ್ ಮಾಡ್ತಾರೆ, ಕೆಲವರು ಅದನ್ನ ಟ್ರ್ಯಾಪ್ ಮಾಡಿಸ್ತಾರೆ, ಕೆಲವರು ಅದನ್ನು ಸ್ವಾರ್ಥಕ್ಕೆ ಬಳಸ್ತಾರೆ, ರಾಜಕೀಯಕ್ಕೆ ಬಳಸ್ತಾರೆ, ಇದೆಲ್ಲ. ಹಾಗಾಗಿ ಇಟ್ಸ್ ಎ ಲಾಂಗ್ ಇಶ್ಯೂಸ್. ಐ ಥಿಂಕ್ ಐ ವಿಲ್ ನಾಟ್ ಕಾಮೆಂಟ್ ಆನ್ ದೋಸ್ ಇಶ್ಯೂಸ್. ಸರ್, ಈಗ ಕೆಲವು ಕಾರ್ಯಕರ್ತರು, ಕೆಲವು ಮುಖಂಡರಿಗೆ ಎಫ್ಐಆರ್ ಕೂಡ ಇದೆ. ಎಫ್ಐಆರ್ ಹಾಕಿ ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಆರೋಪ. ಅದೇ ಹಿನ್ನೆಲೆಯಲ್ಲೇ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೂಡ ಬರುತ್ತೆ. ಬಿಜೆಪಿ ಕೂಡ ಹಾಗೆ ನೋಡ್ತಾ ಇದೆ. ಈಗ AS ಪೊನ್ನಣ್ಣ ಅವರ ಮೇಲೆ ಆರೋಪ ಬಂದಿದೆ. ಅವರ ಒತ್ತಾಯಕ್ಕೆ ಅವರ ಕಾರ್ಯಕರ್ತರು ದೂರು ಕೊಟ್ಟರು, ಅವರನ್ನ ಬಂಧನ ಮಾಡಿದ್ರು. ಈಗ ಯಾರು ತಿಳ್ಕೊಂಡಿರೋನ್ನ ಅದರಿಂದ ನೊಂದು ಸತ್ತೋಗಿರೋರು. ಇಲ್ಲಿ ಶಾಸಕರ ಪಾತ್ರ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅವರ ಗೆಲುವು ಕೂಡ ಅಂತ ಆರೋಪ. ಅಂಟಿಲ್ ದ ಪೊಲೀಸ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್ ಅಂಡ್ ಡಿಸ್ಕಸ್, ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ಅದನ್ನ ಹೇಳುತ್ತೆ ಅಂದಮೇಲೆ ಅಲ್ಲಿವರೆಗೂ ಅಲ್ಲಿ ನಾಟ್. ಥ್ಯಾಂಕ್ ಯು. ದೇವೇಂದ್ರ ಫಡ್ನವೀಸ್ ಅವ್ರನ್ನೆಲ್ಲ ಭೇಟಿಯಾಗಿದೆ ಅಂತ ಮಾಹಿತಿ, ಯತ್ನಾಳ್ ಅವರು ವಿಚಾರನೂ ಅವ್ರ ಜೊತೆ ಪ್ರಸ್ತಾಪ ಆಗಿದೆ ಅಂತ ಮಾಹಿತಿ, ನೀವೇ ಸ್ಪಷ್ಟಪಡಿಸಬೇಕಂತ ಎಲ್ಲ ಭೇಟಿ ಆದ ಮಾಧ್ಯಮ ಸೇರೋದಕ್ಕೆ ಮಹತ್ವ ಇರುತ್ತೆ. ನಮ್ದಿಂದ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಎಲ್ಲ ಕುಮಾರ್ ಅವರೆಲ್ಲ ಏನ್ ಬೆಳೆಸಿಲ್ಲ. ನೀವು ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪಲ್ಲ ಅಂತ ಒಂದ್ ಕಡೆ ಹೇಳ್ತಾ ಇದ್ದೀವಿ. ಕೂಡ ಭಾಗಿಯಾಗಿದ್ರಿ, ಅವ್ರ ನಾಯಕತ್ವ ಒಪ್ಪಲ್ಲ. ಹಾಗಾಗಿ ನನಗೆ ಆಶ್ಚರ್ಯ ಆಗುತ್ತೆ. ಮೂಡ ಹೋರಾಟದಲ್ಲಿ 5 ದಿನಗಳ ಕಾಲ ಸತತವಾಗಿ ನನ್ನ ಪಾದಯಾತ್ರೆ ಭಾಗವಹಿಸಿದ್ದೆ. ನಂತರ ಪ್ರತಿಯೊಂದು ಶಾಸಕಾಂಗ ಸಭೆಯಲ್ಲೂ ಕೂಡ ನಾನು ಭಾಗವಹಿಸಿದ್ದೀನಿ. ಪಕ್ಷ ಕರೆಕೊಟ್ಟಂತ ಹೋರಾಟ, ಅದು ವಿಧಾನಸೌಧದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಎದುರುಗಡೆ ಹೋರಾಡ್ತಕ್ಕಂಥದ್ದಿರ್ಬೋದು, ಎಲ್ಲ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೀನಿ. ಆದರೆ ತಮಗೆ ಬೆಲೆ ಏರಿಕೆ ವಿರುದ್ಧ ನಡೆದಂತ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಕಷ್ಟ ಯಾಕೆ ತಾವು ಮಹತ್ವ ಕೊಟ್ಟಿವೆ ಅಂತಕ್ಕಂಥದ್ದು ನನಗೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಎಲ್ಲ ಸ್ನೇಹಿತರಿಗೆ ಗೊತ್ತಿದೆ, ಹರೀಶ್ ಅವರು ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಶಾಸಕಾಂಗ ಸಭೆಗೆ ಹೋಗ್ತಾರೆ, ಹೋರಾಟಕ್ಕೆ ಹೋಗ್ತಾರೆ. ಅದು ಅವ್ರ ವೈಯಕ್ತಿಕ ಅಂತೇಳಿ. ಆದ್ರೆ ಈ ಬಾರಿ ಪ್ರತಿಭಟನೆಗೆ ಹೋಗಿದ್ದು ವಿಶೇಷ ಏನಿಲ್ಲ. ಅದನ್ನ ತಾವು ಯಾವ ರೀತಿ ತಪ್ಪು ತಿಳ್ಕೊಂಡಿದ್ರೆ ಅಲ್ಲ. ಇವತ್ತು ವಿಚಾರ ಮುಖ್ಯ. ಇವತ್ತು ರಾಜ್ಯದ ಜನತೆ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ, ಬೆಲೆ ಏರಿಕೆ ಆಗಿದೆ. ಅದ್ರ ಜೊತೆ ಅಲ್ಪಸಂಖ್ಯಾತ ಮುಸ್ಲಿಂ ಕಾಂಟ್ರಾಕ್ಟ್ ನಲ್ಲಿ 4% ರಿಸರ್ವೇಶನ್. ಇದು ಇವತ್ತು ರಾಜ್ಯದ ಜನತೆಗೆ ದ್ರೋಹ ಮಾಡೋದ್ರ ಜೊತೆಗೆ ನಮ್ಮ ಹಿಂದೂ ಧರ್ಮಕ್ಕೂ ಕೂಡ ಕೊಡಲಿ ಪಟ್ಟನ್ನು ಕೊಡ್ತಕ್ಕಂಥ ಕಾರ್ಯ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಹಾಗಾಗಿ ವಿಷಯಾಧಾರಿತ ನಮ್ಮ ಪಕ್ಷದ ಹೋರಾಟಕ್ಕೆ ನಾವು ಭಾಗವಹಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ. ಹಾಗಾಗಿ ನಾನು ಜನರ ಪರವಾಗಿ ನಮ್ಮ ಪಕ್ಷದ ಪರ ಹೋಗಿದ್ದೀನಿ. ಇದು ಯಾವುದು ವ್ಯಕ್ತಿ ಮುಖ್ಯ ಅಲ್ಲ. ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷದ ಕಾರ್ಯಕ್ರಮ. ರಾಜ್ಯದ ಜನತೆಗೆ ಅನ್ಯಾಯ ಆಗಿದೆ, ನಮ್ಮ ಧರ್ಮ ಸಂಸ್ಕೃತಿಗೆ ಪೆಟ್ಟು ಬೀಳ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಅದಕ್ಕೋಸ್ಕರ ಆ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಇನ್ನೊಂದು ವಿಚಾರ ಮುಖ್ಯವಾಗಿರ್ತಕ್ಕಂಥದ್ದು, ಕರ್ನಾಟಕದ ಉಮೇದ್ ಈ ಬಿಲ್ ಅನ್ನ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ರಾಷ್ಟ್ರದ ಅನೇಕ ವಿಚಾರಗಳನ್ನ ಶ್ರೀಯುತ ಅಮಿತ್ ಶಾ ಜಿಯವರು ಉಲ್ಲೇಖ ಮಾಡಿದರು, ಆಸ್ತಿಗಳ ಬಗ್ಗೆ, ಇದ್ರ ಬಗ್ಗೆ. ಬಟ್ ವಿಶೇಷವಾಗಿ ಬಿಜಾಪುರದ ಮತ್ತು ಬೀದರ್ನ ಜಾಗಗಳ ಬಗ್ಗೆ, ಬೆಂಗಳೂರಿನ ವಿನ್ಸನ್ ಮ್ಯಾನರ್ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ಸ್ ಆಗಿರ್ತಕ್ಕಂಥದ್ದು. ಅಂದ್ರೆ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಮತ್ತು ದಾಖಲಾತನ್ನ ರೈತರ ರೈಲ್ವೇಸ್ ಇರ್ಬೋದು ಅಥವಾ ಜಮೀನುಗಳು ಇರ್ಬೋದು, ಇದೆಲ್ಲದನ್ನು ಕೂಡ
JPCA ರಿಪೋರ್ಟ್ ನಲ್ಲೇನೆ ಸುಮಾರು 200 ಸರಿ ಕರ್ನಾಟಕದ ಪ್ರಾಪರ್ಟೀಸ್ ಬಗ್ಗೆ, ಕರ್ನಾಟಕದ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಷ್ಟು ಪಾಸಿಟಿವ್ ಆಗಿತ್ತು ಅಂದ್ರೆ ನಮ್ಮ ತಂಡದಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿಗಳು, ಅದು ನಾವು ಕೊಟ್ಟಿರ್ತಕ್ಕಂಥ ನಮಗೂ ಕೂಡ ಅಷ್ಟೇ ಸಂತೋಷ ಆಗಿದೆ. ನಮ್ಮ ಹೋರಾಟಕ್ಕೆ ಇಷ್ಟೊಂದು ಪ್ರತಿಫಲ ಸಿಕ್ತಲ್ಲ, ನಾವು ಹೋರಾಟವನ್ನು ಇನ್ನೂ ಕೂಡ ತೀಕ್ಷ್ಣಗೊಳಿಸಬೇಕು, ಇನ್ನೂ ಕೂಡ ಮುಂದೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ವಾದದಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಅನಿಸಿದೆ. ಅನೇಕ ಹೋರಾಟಗಳು ಇವತ್ತು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇವತ್ತಿದೆ. ನಮ್ಗೆಲ್ಲರಿಗೂ ಕೂಡ ಒಂದು ಶಕ್ತಿ ಬಂದಿದೆ. ಉಮೇದ್ ಕಾನೂನನ್ನ, ವಕ್ಫ್ ಕಾನೂನನ್ನ ರದ್ದು ಮಾಡಿ ಅಂತ ಹೇಳಿದ್ದಕ್ಕೆ, ಬ್ಯಾನ್ ವಕ್ಫ್ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಇದಕ್ಕೆ ಇವತ್ತು ಉಮೇದ್ ಕೊಟ್ಟುಬಿಟ್ಟು ಅದನ್ನ ಮಾಡಿದ್ದಕ್ಕೆ ಇಡೀ ನಮ್ಮ ರಾಷ್ಟ್ರದ ನಾಯಕರುಗಳಿಗೆ, ಸಂಘಟನೆಗೆ, ನಮ್ಮೆಲ್ಲ ಹೋರಾಟಗಾರರಿಗೆ, ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರಿಗೆಲ್ಲರಿಗೂ ಮತ್ತು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಆಸ್ತಿಗಳನ್ನ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಹೇಳಿ ರೈತರಿಗೆ ಇಷ್ಟು ಸಂಕಷ್ಟ ಆಗಿದೆ, ಈ ಒತ್ತಡ ದೊಡ್ಡ ಮಟ್ಟದಲ್ಲಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನೇರವಾಗಿ ಕೂತು ಜಮೀರ್ ಅವರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ನಾನು ಇದನ್ನ ತೆಗೆದುಹಾಕಿದ್ದೀನಿ ಅನ್ನೋದು ಅವರಲ್ಲಿಂದ ಮಾಡ್ತಾ ಹೋಗೋದು, ಡಿಸಿ ಡೈರೆಕ್ಷನ್ಸ್ ಕೊಟ್ಬಿಟ್ಟು ಆರ್ಟಿಸಿಗಳನ್ನೇ ಬದಲಾವಣೆ ಮಾಡಿದ್ದು. ಇವತ್ತು ಯಾವ್ಯಾವ ಆರ್ಟಿಸಿಗಳು ಬದಲಾವಣೆ ಆಗಿದೆಯೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವತ್ತು ನಾವು ವಾದ ಮಾಡಿದ್ವಿ. ಇನ್ನು ಮುಂದೆ ಆ ಉಮೇದ್ ಕಾನೂನಿನಿಂದ ಮುಖ್ಯಮಂತ್ರಿಗಳು ಮಾಡಕ್ಕಾಗಲಿಲ್ಲ, ಕಾಂಗ್ರೆಸ್ ಪಕ್ಷ ಮಾಡಕ್ಕಾಗಲಿಲ್ಲ. ಆದ್ರೆ ಮೈನಾರಿಟೀಸ್, ಮುಸ್ಲಿಂ ಮೈನಾರಿಟೀಸ್ ಪ್ರತಿಯೊಂದು ಜಮೀನು, ರೈತರ ಜಮೀನು, ಹಿಂದೂಗಳ ಜಮೀನು, ಮಠಮಾನ್ಯಗಳ ಜಮೀನನ್ನ ಉಮೇದಿಂದ ಅವರಿಗೆ ದತ್ತಕ್ಕಂತ ಕೆಲಸ ಇವತ್ತು ಪಾರ್ಲಿಮೆಂಟ್ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ ಅಂತ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ ಮೇಲೆ ಭಾರಿ ಐಟ್ ಅದ ಮಾರಿ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಅಲ್ವಾ? ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.